ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಂಗೆ ಬೆಂಗಳೂರು ನಗರವನ್ನು ಶುದ್ಧೀಕರಣ ಮಾಡಲಿಕ್ಕೆ, ಆ ಕಸ ತುಂಬಲಿಕ್ಕೆ ಮತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವು ಆ ಲಾರಿನ ಕಳಿಸಿದ್ರೆ ಬಹಳ ಸೂಕ್ತ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಇವತ್ತು ಈ ಒಂದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ 2 ವರ್ಷಗಳಿಂದ ನನ್ನ ಪ್ರಕಾರ 49 ಪದಾರ್ಥಗಳಿಗೆ ದಿನನಿತ್ಯ ಸಾರ್ವಜನಿಕವಾಗಿ ಬಳಕೆ ಆಗುವಂಥ ವಸ್ತುಗಳಿಗೆ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಜನಕ್ಕೆ ಏನು ಒಂದು ಕಡೆ ನಾನು ಪಂಚ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನು ಕೊಡೋ ಥರ ಕೊಟ್ಟು ಇದನ್ನು ಕಿತ್ಕೊಳ್ಳೋ ಥರ ಕಿತ್ಕೊಂಡು ಇವತ್ತು ಈ ಸರ್ಕಾರ ನಡೀತಾ ಇರತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಬಹುಶಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಸನ್ಮಾನ್ಯ ಬಸವರಾಯ ರೆಡ್ಡಿಯವರು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಇವತ್ತು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಹೇಳಿ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವೇನು ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡೋದು ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕಂದರೆ ವಿರೋಧ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸರ್ಕಾರದ ಗ್ಯಾರಂಟಿ ವಿರುದ್ಧವಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಆಗಲೇ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಡಿಫೆಂಡ್ ಮಾಡ್ಕೋತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಮಗೇನು ನೀವು ಗ್ಯಾರಂಟಿ ಕೊಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ನೀವು ಗ್ಯಾರಂಟಿ ಅಲ್ಲ, 5 ಗ್ಯಾರಂಟಿ ಅಲ್ಲ, ಇನ್ನೂ ಒಂದು 100 ಗ್ಯಾರಂಟಿ ಕೊಡಿ, ಜನರಿಗೆ ಒಳ್ಳೇದಾದರೆ ಅಷ್ಟೇ ನಾವು ಖುಷಿ ಪಡ್ತೀವಿ. ಅದ್ರ ಬಗ್ಗೆ ನಾವು ಯಾವುದೂ ತಕರಾರಿಲ್ಲ. ಆದರೆ ಇವತ್ತು ನಾವು ಏನು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ, ನಮ್ಮ ನಾಯಕರಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಲೀಡರ್ಶಿಪ್ಪಲ್ಲಿ ಇವತ್ತು ಎಲ್ಲ ಶಾಸಕರು, ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಬಹುಶಃ ನಿನ್ನೆ ಏನು FIR ಒಂದು ದಾಖಲೆ ಮಾಡಿದ್ದೀರಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ, ಇದು ಯಾವ ರೀತಿಯಲ್ಲಿ ಈ ಸರ್ಕಾರ ಕುತಂತ್ರ ಮಾಡ್ತಾ ಇರೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಕೂಡ ವಿರೋಧ ಪಕ್ಷದಲ್ಲಿದ್ದೀರಿ, ಕಾಂಗ್ರೆಸ್ ಅವರು. ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. 40% ಸರ್ಕಾರ, ಪೇ CM ಅಂತೇಳಿ ಪೋಸ್ಟರ್ಗಳನ್ನ ಹಾಕಿದ್ರಿ. ನೀವು ಯಾವ ಥರ ನಿಮ್ಮ ಮೇಲೆ ಏನಾದ್ರು FIR ಹಾಕಿ ನೀವೇನಾದ್ರು ಬೇರೆ ಥರ ಕಾನೂನು ಕ್ರಮ ತಗೊಂಡ್ರ? ನೀವೇನು ಅವತ್ತು ಏನು ಹೇಳಿಕೆ ಕೊಟ್ರಿ ಆ ಸರ್ಕಾರ ವಿರುದ್ಧವಾಗಿ, ಆವತ್ತು ನೀವು ಹೋರಾಟ ಮಾಡಿದಾಗ ನೀವು ಯಾವ ಥರ ನಡ್ಕೊಂಡ್ರಿ? ಇವತ್ತು ಯಾಕೆ ನೀವು ಈ ಥರ ನಡೀತಾ ಇದ್ದೀರಿ? ಇವತ್ತು ಪೊಲೀಸ್ ವ್ಯವಸ್ಥೆಯನ್ನೇ ಇವತ್ತು ತಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈ ಸರ್ಕಾರ ಗೂಂಡಾ ಸರ್ಕಾರ ಥರ ನಡೀತಾ ಇರತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಜನನೇ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ. ಇವತ್ತು ನಮ್ಮ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಜಿಲ್ಲಾವಾರು ಹೋರಾಟವನ್ನು ನಡೆಸ್ಕೊಂಡು ಹೋಗ್ತೀವಿ. ಜನರಿಗೆ ನ್ಯಾಯ ಸಿಗೋವರೆಗೂ ಈ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ.